ಏನ್ಲೇ ಏನೋ ಮಾತಾಡ್ಬೇಕು ಅಂತ ಸುಮ್ಮನೆ ತೆಪ್ಪ ಕೂತಿದ್ದೆ. ಅಯ್ಯೋ ಹೋಗಿ ಮರೆಯತ್ತಾಗಿ ಹೆಂಗೆ ಹೇಳೋಣ ಅಂತಾನೆ ಗೊತ್ತಾಯ್ತಲ್ಲ ಕಂತೈತಾಗೆ. ಯಾಕೆ ಏನಾಯ್ತು? ಅಯ್ಯೋ ಗಣ್ಣವ ಫೋನ್ ಮಾಡಿದ್ಲು, ಅದೇನೋ ಒಡವೆ ಮಾಡೋಕೆ ಮೈಸೂರಿಗೆ ಬರ್ತೇವೆ ಬನ್ನಿ ನೀವು ಅಂತವೆ. ಹಾಂ ಅವಳನ್ನ ಕಣ್ರಿ ಅವತ್ತು ತಾಲಿ ವಾಲೆ ವಾಲೆ ಜುಮ್ಕಿ ತಾಲಿ ಅಂತ ಹತ್ತೀವಿ ಅಂದ್ಬಿಟ್ಟು ಈಗಂತವ್ರೆ 3 ಗ್ರಾಮ್ ಮಾಡಿಸ್ತೀವಿ ಅಂತವ್ರಲ್ಲ. 3 ಗ್ರಾಮ್ಗೆ ಯಾವ ಜುಮ್ಕಿ ಬಂದದು? ಅದಕ್ಕೆ ಕಣವ ನಂಗೆ ಗೊತ್ತಿಲ್ವಾ ಕುಣಿತಿದೆ ತಕ್ಕನೆ ಮದುವೆ ಮಾಡಬೇಕು ಅಂತ. ಈಗ ಗೊತ್ತಾಯ್ತಾ ಹೆಂಗೆ ಅಂತವ. ಏನು ಅನ್ಕೊಬಿಟ್ಟಿದಿ, ಏನು ಅನ್ಕೊಂಡಿದಿ? ಬಡಿಯಕ್ಳು ಈಗ ಹೇಳೋದೆ ಒಂದು ಅಲ್ಲ. ಅವರು ಎಂಥ ತಟ್ಗಳು ಬಡಿಯಕ್ಳು ಅಂದರೆ ಮಾತಾಗೋಕ್ಕಿಂತ ಮುಂಚೆ ಆಡಿದ ಮಾತು ಒಂದೂ ಇಲ್ಲ. ಮಾತಾದ್ಮೇಲೆ ಹಿಂಗೆ ಬುದ್ಧಿ ಕಲಿಯೋದು ಕರೆದ್ರು ಬಡಿತವೇನ ಅಲ್ಲ. ಮಾನ ಮರ್ಬೋದಿ ಬೇಡವಾ? ಅದು ಹೆಂಗೆ ಹೇಳ್ಬಿಟ್ಲು ಮತ್ತೆ ಕಿವಿ ತುಂಬ ಮಾಡಿಸ್ತೀವಿ, ಹಂಗೆ ಮಾಡಿಸ್ತೀವಿ ಹಿಂಗೆ ಮಾಡಿಸ್ತೀವಿ ಅಂದ್ಬಿಟ್ಟು ಇವತ್ತು ಈ ಥರ ಆಡ್ತಾವ್ರೆ ನಾಟಕ. ಸರಿಯಾ ಬಡಿಯಕ್ಳು? ಅಯ್ಯೋ ನಾವೇನ್ರಿ ಮಾಡವ ಇದ್ರೊಳಗೆ ನನ್ನ ಅಂತೀಯಲ್ಲ. ನೀನೇನು ಎಲ್ಲಿ ಹೋಗಿದ್ದೆ ನೀನು? ಏನು ದೇಶ ಬಿಟ್ಟು ಹೊಂಟೋಗಿದ್ದ? ನಿನಗೆ ಗೊತ್ತಿತ್ತಿಲ್ಲ ನಿನಗೆ? ಚೆನ್ನಾಗಿ ಆಡ್ತೀಯ ನೀನುವೆ, ಪರವಾಗಿಲ್ಲ. ಅದೇ ಎಷ್ಟು ಮಟ್ಟಿಗೆ ಆಡೋದು ನೋಡಲಿ. ನೀನು ಮೇಕ್ ನಾನು, ನನ್ನ ಮೇಕ್ ನೀನು ಹೇಳ್ಕೊಂಡು ಇರೋದ್ರಿಂದವ ಏನು ಸಮಸ್ಯೆ ಬಗೆಹರಿಕಿಲ್ಲ ಆಯ್ತಾ? ಈಗ ಆಗಿರೋ ಸಮಸ್ಯೆ ಏನು ಮಾಡೋದು ಅದನ್ನ ಹೇಳಿ. ಏನಂತೆ ಈಗ ಹೋಗ್ಬೇಕಾ ನೀನು ಮೈಸೂರಿಗೆ? ಹೋಗಿ ನನಗೆ ಯಾಕೋ ಮನ್ಸೆ ಒಳ್ಳೆ ಕತೆ ಥೂ ಏನು ಅತ್ತಾಗೆ. ನಾವು ಒಳ್ಳೆ ಮೊದಲು ತಗ ಕಿತ್ತೋದಾಗ್ಲೇ ಕಿತ್ತಾಕ್ಬಿಟ್ಟಿದ್ರೆ ಒಳ್ಳೆ ಕೆಲಸ ಆಗೋದು. ತಿರ್ಗವ ಸರಿ ಆಯ್ತು ಅನ್ಕೊಂಡು ಸರ್ ಮಾಡಕ್ಕೆ ಹೋಗಿದ್ದೆ, ತಪ್ಪಾಯ್ತು ಕಣ್ರಿ. ಏನ್ಲ ನಿನ್ನ ಮಾತನಾಡ್ತಾ ಏನು ಹೇಳು? ಹೋಗಿ ತಗೆ ಬೇಡಕ್ಕಂತೆ ತಗೆ ಅವಣ್ಣ ಫೋನ್ ಮಾಡ್ಬಿಟ್ಟು ಗಂಡು ತೋರಾಕಿದ್ನಲ್ಲ, ಇವು ಸಿದಾಡನ ಕೈಲಿ ಮಾಡಿಸ್ಬಿಡಿ ತಗೆ ಜವರಣ್ಣಂಗೆ ನಾವು ಮಾಡಕ್ಕಿಲ್ಲ ಅಂದ್ಬಿಟ್ಟು. ಕೋಲ್ ಮಾಡಕ್ಕೆ ತಗ ಮನ್ಸು ಒಪ್ತೀರ ನನಗೆ. ಏನು ತಮಾಷೆ ಆಡ್ತಾ ಇದೀಯಾ? ಹೆಂಗೆ ಮಾತಾಗೋದಕ್ಕಲೆ ಮಾತಾಗದೆ ಇನ್ನೇನು ಮಾಡಿಯೇ? ಓ ನೀನು ಸರಿ ಬಿಡು ಅದಕ್ಕಲೆ. ಈಗ ಮಾತಾದ್ಮೇಲೆ ಈಗ ಮಾಡಿಲ್ಲ ಸರಿ ಬಂದದ. ಅದು ಯಾಕೆ ಊರಲ್ಲಿ ಗೊತ್ತಾಗ್ಬಿಟ್ಟು ಈಗ ಇನ್ಯಾರು ಮಾಡ್ಕೊಂಡಾರಂತೇವೆ ಎಣ್ಣ? ಓ ಸರಿ ಬಿಡು, ಅವಳು ಹಣೆ ಬರಿದ್ದಂಗೆ ಆಯ್ತದೆ, ಮಾಡ್ಕೊಳ್ಸೋಕಾಯ್ತದೆ ಬಿಡು. ಅದೆಷ್ಟು ಗ್ರಾಮ್ನಾರು ಮಾಡಿಸ್ಲಿ, ಅವ್ರಿಗೆ ತಾನೇ ಗೌರವ ಹೋಗೋದು, ನಮಗೇನು? ಅವ್ರು ಮಾಡಿಸ್ತಷ್ಟು ಮಾಡಿಸ್ಲಿ. ಅಯ್ಯೋ ಸುಮ್ಮನೆ ಕೂತ್ಕೊಳ್ಳಿ ನೀವು. ಅಲ್ಲಕ್ಕಂದ್ರೆ ಅವೇನು ಪಾಪ ನಮ್ಮ ಮೈಕ್ಳುಗಳೇನು ಕುಣಿತಿದ್ವಾ ಮದುವೆ ಆಯ್ತೀನಿ ಅಂತವೆ. ನಾವು ಹೋಗಿ ನಾವೇ ನಮ್ಮ ಕೈಯಾರ ನಾವೇ ನಮ್ಮ ಮಕ್ಳು ಭಾಳ ಹಾಳು ಮಾಡ್ದಂಗೆ ಆಯ್ಕಿಲ್ವಾ? ಬೇಡ ಕಣ್ರಿ, ನನ್ನ ಮಾತಾ ಕೇಳ್ರಿ ನೀವು. ಅಲ್ಲ ಕಲೆ, ಈಗೆಲ್ಲ ನೀನು ಹೇಳ್ತಾ ಇದೀಯೇ. ಈಗ ಜನಗಳು ಏನು ಅನ್ನಕ್ಕಿಲ್ಲ. ಮೊದಲು ಯಾವ್ಯಾವ ಥರದಲ್ಲಿ ಮಾತಾಡ್ಕೊಂಡ್ರು, ಈಗ ನಾವೇ ಕಿತ್ತಾಕಿದ್ರು ಅವರೇ ಕಿತ್ತಾಕವ್ರೆ ಅಂತ ಪ್ರಚಾರ ಆಯ್ತದೆ. ಗೊತ್ತಾ ಇನ್ನು ಯಾರು ಮದುವೆ ಮಾಡ್ಕೊಂಡಾರು? ಏನಾರೇ ಅಲ್ಲಿ ಇವ್ರು ಈಗಲೇ ಈ ಮಟ್ಟಕ್ಕೆ ಕಿರಿಕ್ ಹೋದ್ರೆ ನಾಳೆ ದಿವಸಕ್ಕೆ ಏನೋ ಜನ ಹಂಗಂತಾರೆ ಹಿಂಗಂತಾರೆ ಅಂತ ನಮ್ಮ ಮಕ್ಳು ಭಾಳ ಹಾಳು ಮಾಡೋಕ್ಕದ? ಏನೋ ಅನುಕೂಲವಾಗಿ ಅವರಲ್ಲ ಅಂತ ಆಸೆ ಪಟ್ಟು ಏನು ಅಷ್ಟದೆ ಇಷ್ಟದೆ ಹಂಗದೆ ಹಿಂಗದೆ ಅಂತಿದ್ರು. ಈಗ ನೋಡಿದ್ರೆ ಈ ಬೆಳೆಕಾಳು ಏನು ಕತೆ ಏನೋ ನನಗಂತೂ ಏನು ಮಾಡಬೇಕು ಅಂತಲೇ ಗೊತ್ತಾಯ್ತಿಲ್ಲ ಕಣ್ರಿ. ನನ್ನ ಪ್ರಕಾರ ಯಾಕೋ ಇವ್ರು ಈಗಲೇ ಕಿರಿಕು. ಆಮೇಲೆ ಅವತ್ತು ಉಂಗ್ರ ತರಕ್ಕೆ ಮತ್ತು ಬಟ್ಟೆ ತರಕ್ಕೆ ಕರ್ಕೊಂಡು ಹೋಗಿದ್ರೆ ಆಚೆಗೆ ಅಂದನಲ್ಲ, ಮೈಸೂರಿಗೆ ಹೋಯ್ತೀವಿ ಅಂತ ಫೋನ್ ಮಾಡಿದ್ರು ಅಂದ್ಬಿಟ್ಟು ಹೇಳಿದ್ನಲ್ಲ. ನೀವು ಬೇಡ ಅಂದ್ರಲ್ಲ, ಅದಕ್ಕೆ ಅವತ್ತಿಂದ ಫೋನು ಮಾಡಿದ್ವಂತೆ ಬೆಳಿಗ್ಗೆ. ಅವ ಆಚೆ ಮುಂಚೆಗೆ ಅಷ್ಟೊಂದು ಫೋನ್ ಮಾಡ್ತಿದ್ದನು, ಫೋನ್ ಮಾಡಿದ್ವಂತೆ. ಬೇಡ ಬಿಡು ಮಾತಾಡೋದೇ ಬೇಡ ಹಂಗೆ ಹಿಂಗೆ ಅಂತ ಅಂತಿದ್ನಂತೆ. ಹಂಗೆ ಇವತ್ತೇ ಇವರು ಈ ಥರ ಆಡ್ತಿದ್ರು, ನಾಳೆ ದಿವಸಕ್ಕೆ ಇವ್ರು ಚೆನ್ನಾಗಿ ನೋಡ್ಕೊಂಡಂಗೆ ಆಯ್ತಾ? ಅದು ಏನಿದ್ರು ಅದು ಒಂದ್ಸತಿ ಹಾಲು ಹೊಡೆದೋದ್ಮೇಲೆ ಹೊಡೆದೋದಂಗೆ ಅದು ಸರಿ ಮಾಡೋಕ್ಕೆ ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ. ನನಗಂತೂ ಯಾವುದೇ ಕಾರಣಕ್ಕೂ ಈ ಮದುವೆ ಅಂತ ಒಂದು ಚೂರು ಇಷ್ಟ ಇಲ್ಲ ಕಣ್ರಿ. ನೀವೇನಾರು ಅನ್ಕೊಳ್ಳಿ. ಅಯ್ಯೋ ಕಾಣೆ ಕಣವತ್ತಾಗೆ ಕಾಣೆ. ಏನು ಕತೆಯೋ ಏನೋ ಒಂದು ಗೊತ್ತಾಯ್ತಿಲ್ಲ ತಗೆ. ಹೆಂಗೆ ಮಾಡೋದು ಏನು ಕತೆ? ಜನಗಳು ಏನು ಅನ್ಕೊಳಕ್ಕಿಲ್ಲ. ನೀನು ಹೇಳೋದು ನನಗೆ ಗಾಬರಿ ಆಯ್ತದೆ. ಹೆಂಗೋ ಬುಡತ್ತಾಗೆ ಮಾಡಿ ಕಳಿಸ್ತದಂದ್ರೆ ಈಗ ಹೆಂಗೆ ಮಾಡೋದು ಹೇಳವ ನೀನೇ ತಗೆ. ಸುಮ್ಮನೆ ನಂದು ಯಾಕೆ ನಮ್ಮ ಮಾತುಗಳು ಇದಕ್ಕಿಲ್ಲ ನಿಮಗೆ. ನಾನು ಸಳಾಸ ಸುಮ್ಕಿರೋದು ನಿಧಾನಿಸೋದು ಅಂತ ಅಷ್ಟು ಬಡ್ಕೊಂಡೆ. ನನ್ನ ಮಾತಾ ಕೇಳಲಿಲ್ಲ ನೀನು. ಈಗ ಹೆಂಗೆ ಮಾಡೋದು ಅಂತ ನನಗೇನೋ ಬೇಡ ಅಂತ ಅನಿಸ್ಬೇಕಂದ್ರೆ ಯಾಕೋ ನನ್ನ ಮುನ್ಸಿಗೆ ಯಾಕೋ ನನಗೆ ಒಪ್ಪಿಗೆ ಆಯ್ತಲ್ಲ. ಏನು ಮಾಡೋದು ಏನೋ. ಈಗ ಮಾತು ಕತೆ ಎಲ್ಲ ಆಗಿ ಯಜಮಾನ್ರುಗಳು ಬಂದು ಒಪ್ಪಿಳೆ ಎಲ್ಲ ಇಸ್ಕೊಳದೆ. ಈಗ ಬೇಡ ಅಂದರೆ ನಾವು ಏನಾರು ಒಂದು ಕಾರಣ ಹೇಳ್ಬೇಕಾಯ್ತದೆ. ಏನಂತ ಹೇಳಿಯೇ 3 ಗ್ರಾಮ್ ಚಿನ್ನ ಮಾಡಿಸ್ತೀವಿ ಅಂದ್ರು ಅದಕ್ಕೆ ನಾವು ಬೇಡ ಅಂತ ಅನ್ನೋಕ್ಕದ? ಅಯ್ಯೋ ಯಾಕೋ ನಮ್ಗೆ ಸೆಟ್ ಆಯ್ತಲ್ಲ. ಇವರು ಈಗಲೇ ಕಿರಿಕಿರಿ ಅಂತವ್ರೆ ಬುಡಿ. ಪಟೇಲಪ್ಪ ಅವ್ರು ಬೇಡ ಅಂತ ನಾವೇ ಹೋಗಿ ಮುಂದಾಗಿ ಪಟೇಲಪ್ಪನಿಗೆ ಒಪ್ಪಿಸ್ಬಿಟ್ಟು ಬರೋದ ಬುಡಿ. ಅವ್ರು ಹೇಳಕ್ಕಿಂತ ಮುಂಚೆ ನಾವೀಗ ಅವಣ್ಣಂಗೆ ಹೇಳೋದು, ಸಿದ್ದಣ್ಣಂಗೆ ಹೇಳ್ಬಿಟ್ಟು ಸಿದ್ದಣ್ಣನ ಕೈಲಿ ಅವಣ್ಣಂಗೆ ಜವರಣ್ಣಂಗೆ ಫೋನ್ ಮಾಡಿಸೋದು. ಆ ಅಣ್ಣ ಹೋಗಿ ಹೇಳ್ತಾನೆ. ಆಮೇಲೆ ಆ ಕಡೆಯಿಂದ ಏನು ಮಾತು ಬಂದಾಗ ನೋಡೋದ. ಯಾಕೋ ಇವಳು ಫೋನೇ ನಾನು ಸ್ವಿಚ್ ಆಫ್ ಮಾಡಿಸ್ಬಿಟ್ಟೆ. ಹೇಳ್ಬಿಟ್ಟಿನಿ ಎತ್ಬಿಡಕ್ಕನ ಮಾತವ. ಎತ್ತೋದೇ ಬೇಡ, ಹೇಳ್ತೀನಿ ಬೇಕಾದ್ರೆ ಇನ್ನೂ ಒಂದ್ಸತಿ. ಫೋನ್ಗಿನ ಎತ್ಬೇಡ, ಅವನು ಯಾವಾಗ ಮಾಡೋಕ್ಕಿಲ್ಲ ಅಂತ ಅಂದ. ಫೋನ್ ಸ್ವಿಚ್ ಆಫ್ ಮಾಡು, ಮಾಡ್ದ ಸಿಕ್ಕಿಲ್ಲ ಅಂತ ನಾನು ನೆನೆ ದಿವಸ ಹೇಳಿದೆ. ಮಾಡ್ದ ಸಿಕ್ಕಿಲ್ಲ ಅವನು. ಈಗ ಈ ವಿಷಯ ಗೊತ್ತಾದ್ಮೇಲೆ ಮಾಡಿಗಿಡಿ ಇಲ್ಲ ಬತ್ತೀವಿ ಅಂತ ಅಂದಾರ ನೋಡೋದ. ಬಂದಮೇಲೆ ಕುಣಿಸ್ಕೊಂಡು ಪಟೇಲಪ್ಪವ್ರಿಗೆ ನ್ಯಾಯ ಕೊಟ್ಟಾರ ಕೊಡಲಿ ಬಿಡಿ.
ಅದೇನು ಕೇಳೋಕ್ಕಾಯ್ತದೆ, ನಮ್ಗೆ ಇಷ್ಟ ಇಲ್ಲ, ನಾವು ಮಾಡಕ್ಕಿಲ್ಲ ಅನ್ನೋದು. ಅದಕ್ಕೇನಂತೆ ಯಾಕೋ ಸರಿ ಬತ್ತೆಲ್ಲ ಬುಡಿಯತ್ತಾಗೆ ಸುಮ್ಮನೆ ಯಾಕೆ ಈಗಲೇ ಹಿಂಗೆ ಕಿರಿಕಿರಿ ಅಂದ್ರೆ ನಾಳೆ ದಿವಸಕ್ಕೆ ಅದು ಏನು ಕತೆ ಅದದು ಏನೋ ನಮ್ಮ ಮಕ್ಳು ನಮಗೆ ಬರವಾಗಿಲ್ಲ ಮಾಡ್ಬಿಟ್ಟ ಮೇಲೆ ಕಣ್ಣು ಬಾಯ್ ಬಿಡಂಗಾಗದು. ಅದನ್ನು ಬೇರೆ ಮುಂಡೆ ಸತ್ತೊಳತ್ತಾಗ ಮೇಲೆ ಏನೋ ಮಾಡಾಗವತ್ತಾಗ ನಿನ್ಗೆ ಅನಿಸ್ದಂಗೆ ನಾವಿನ್ನೇನು ಮಾಡಂಗಿದ್ದು. ಅದೇಕಂಗಂದಿರಿ, ನೀನು ಮಾಡಗವ ನಾನು ಹಬ್ಳೆ ಏನು ಮಾಡಂಗಿದ್ದದು. ಇದಕ್ಕೆ ನಡೀರಿ, ಹಿಂಗೆ ಏನು ಬುದ್ಧಿ ಬೇಡವಾ? ಸರಿ ಬಿಡಿ, ನೀವು ಒಳ್ಳೆ ಚೆನ್ನಾಗಂತ ಇದ್ದೀರಿ. ಅಲ್ಲಕನ್ರಿ, ಈಗ ಗೊತ್ತಿದ್ವೇ ತೊಳ್ಳಕ್ಕದ ಮಕ್ಕಳು ಬಾರವಾಗಿದ್ದಾರೆ ನಮ್ಮ ಮಕ್ಕಳುಗಳು. ನಮಗೆ ಚೆನ್ನಾಗಿ ಮಾತಾಡ್ತೀರಿ ಬಿಡಿ ನೀವೇ. ಇದೊಳ್ಳೆ ಸರಿ ಆಯಿತು. ನೀವೇನು ಮಾತಾಡ್ಬಿಟ್ರೆ ನಮ್ಗೆ ದಿಕ್ಕು ತೋರ್ತಂಗದ್ರಿ. ನೀವು ಮನೆಯವರು ಯಜಮಾನಾಗಿ ನೀವು ಎಲ್ಲರೂ ಹೇಳ್ಬೇಕಾನೆ. ನಾನು ಅದಕ್ಕೆ ಹೇಳ್ತಿದ್ದು ತಾಳ್ಮೆ ತಕೊಂತವ. ನೀನೇ ತಾನೇ ಕುಣಿತಿದ್ದು ಮಾಡ್ತೀನಿ ಬೇಗ ಮಾಡೋದ ಅಂತವ. ಈಗ ನೋಡಿ ಹೆಂಗಾಯ್ತು ಅಂತ. ಮಾತಾಡೋಕ್ಕಿಂತ ಮುಂಚೆ ಒಂಥರ ಮಾತಾಡ್ತಿರು, ಮಾತಾದ್ಮೇಲೆ ಒಂಥರ ಮಾತಾಡ್ತಾವ್ರೆ. ಹಿಂಗೆ ತಾನೇ ಬಡಿಯಕ್ಳು ಬುದ್ಧಿ ಕಲ್ತಿರೋದು. ಹೋಗತ್ತಾಗ ಏನಾರು ಮಾಡ್ಕೋಗಿತ್ತಾಗ ನಮ್ಗೆ ಆಯ್ಕಿಲ್ಲಕನ. ಹಂಗೂ ಪಟೇಲಪ್ಪ ದುಡ್ಡು ಹೇಳಿನ ಕಲೆ 2 ಲಕ್ಷಕ್ಕೆ ಅಂತಾನು ಹೇಳಿ ನಿನಗೆ. ಅಯ್ಯೋ ಹೋಗಿ ಓದ್ಲಂತೆ, ಇನ್ನೂ 1 ವರ್ಷ 2 ವರ್ಷ ಮದುವೆನೇ ಬೇಡ, ನಿಲ್ಸೇ ಬಿಡದ ಹೋಗಿ. ಅದು ಯಾಕೆ ಬೇಕೊತ್ತಾಗಿದೆ, ಯಾಕೋ ಸರ್ಬತ್ತೆಲ್ಲಕನ ಇವ್ರು ಇವತ್ತೇ ಹಿಂಗೆ ಕಿರಿಕಿರಿ ಮಾಡೋರು, ನಾಳೆ ದಿವಸಕ್ಕೆ ಏನೋ ಎಂತೋ ಆಮೇಲೆ ಕಣ್ಣು ಬಾಯ್ ಬಿಟ್ಟಿರ ಬೇಡ ಬಿಡಿ, ಬೇಡಕತ್ತೆ. ಈಗ ಹೆಂಗೆ ಮಾಡೋದು ಈಗ? ಸಿದ್ದಣ್ಣ ರೊಟ್ಟಿ ತಕ್ಕ ಹೋಗದ ಸರಿಯಾ? ಹೋಗ್ಬಿಟ್ಟು ಅದೇನು ಅಣ್ಣ ಬೇಡ ಕಣಣ್ಣ, ಇನ್ನೂ 2 ವರ್ಷ ಮದುವೆ ಮಾಡೋದೇ ಬೇಡ, ಬೇಡ ಅಂತ ಹೇಳ್ಬಿಡೋಣ ನೋಡೋದ ಅಂತ ಅನ್ನದ. ಇವರು ಈಗಲೇ ಹಿಂಗೆ ಆಡ್ತಾವ್ರೆ, ನಾಳೆ ದಿವಸಕ್ಕೆ ಹೆಣ್ಣಿಗೆ ಏನು ಕಿರ್ಕೊಳ ಕೊಟ್ಟವ್ರೆ ಯಾರು ಗೊತ್ತು. ಯಾಕೋ ಸರ್ ಬತ್ತೆಲ್ಲ ನಮಗೆ ಬೇಡ ಕಣಣ್ಣ ಅಂತ ಅನ್ನೋದು. ಏನು ದಂಡ ತಕೊಂಡಾರ, ಅದು ಎಲ್ಲಿಗೆ ಹೋದಾರ ನಾವು ನೋಡೋದ. ಪಟೇಲಪ್ಪ ತಕ್ಕ ಹೋದಾರೋ ಇಲ್ಲ ಇದಕ್ಕೆ ಹೋದಾರೋ ಕಂಪ್ಲೇಂಟ್ನ ಕೊಟ್ಟರೆ ಹೇಳೋದು. ಇವ್ರು ಮೊದಲು ಒಂಥರ ಮಾತಾಡ್ಬಿಟ್ಟು ಈಗ ಒಂಥರ ಮಾಡಿದ್ರು, ಯಾಕೆ ನಮ್ಗೆ ಇಷ್ಟ ಆಗಿಲ್ಲ ಅಂತ. ಏನು ಬಲವಂತದಿಂದ ಮದುವೆ ಮಾಡಿ ಅಂತ ಪೊಲೀಸ್ನವ್ರು ಹೇಳಾರ. ಹುಡುಗಿನೇ ಒಪ್ತಾಯಿಲ್ಲ, ನಾವೇನು ಮಾಡೋದು ಓದಬೇಕು ಅಂತದೆ ಅಂತ ಹೇಳೋದು. ಏನಾರು ಹೇಳ್ಬಿಟ್ಟು ಇದು ಮಾಡೋಕ್ಕಾಯ್ತದೆ ಬುಡಿ. ಯಾಕೋ ಸೆಟ್ ಆಯ್ತಲ್ಲ ಕನ್ನ ತೆಗಿದು ನಮಗೆ. ಆಮೇಲೆ ಅದು ಹಾಕ್ಬೇಕು ಬೇಡಕ್ಕಂತ ಇದು ಯಾಕೋ ನಮ್ಗೆ ಇಷ್ಟವೇ ಆಯ್ತಿಲ್ಲ. ತಗೊಂಡೋಗಿ ಪಾಪ ಒಳ್ಳೆ ಮಕ್ಳುಗಳು ತಗೊಂಡೋಗಿ ಸಿಕ್ಸೋದು ಬೇಡ. ಸರಿ ಆಯಿತು. ಸಿದ್ದಣ್ಣಂಗೆ ಹಂಗೆ ನೋಡೋದು ಏನಂದದು. ಸರಿ ಆಯಿತು, ನಡೀರಿ ಹೋಗೋದ. ಸಿದ್ದಣ್ಣ ಮನೆತಕ್ಕೆ ಇರ್ತದೆ ಇಷ್ಟೊತ್ತಿನಲ್ಲಿ ಕತೆ. ಅದನ್ನೇ ಹೇಳೋದ ಅಂದ್ಕೊಂಡು ಹೆಂಗೆ ಹೇಳನಿ ಅಂದ್ಕೊಂಡು ನನಗೂ ಸಾಕಾದಂಗೆ ಆಯ್ತು. ಹೊತ್ತಾಗೆ ಯತ್ನೆ ಮಾಡಿ ಏನೇನು ಮಾಡೋಕ್ಕಾಯ್ತಿಲ್ಲ. ಈಗ ನಮ್ಮ ಮಕ್ಕಳನ್ನ ನಾವು ಹಾಳು ಮಾಡೋಕ್ಕಾಯ್ತಿಲ್ಲ. ನಮ್ಮ ಹತ್ರಕ್ಕೆ ಹೋಗಿ ನಾವು ಮದುವೆ ಮಾಡ್ಬಿಟ್ಟು ಮಕ್ಳ ಜೀವನ ಹಾಳು ಮಾಡೋದು ಸರಿ ಇಲ್ಲ. ನಡೀರಿ ಹೊತ್ತಾಗೆ ಬೇಡವೇ ಬೇಡ. ಹೆಂಗಿರು ಒಂದ್ಸತಿ ಅದ್ಗೆಟ್ ಹೋದ್ಮೇಲೆ ಅದು ಅದ್ಗೆಟ್ ಹೋದ್ ಲೆಕ್ಕ ಬೇಕನ, ಸರ್ ಬರೋಕಿಲ್ಲ ಕನ. ಸರಿ ನಡಿಯವ ಆಯಿತು. ಏನೋ ಹೊತ್ತಾಗ ನಮ್ಗೆ ಆಯ್ಕಿಲ್ಲ ಕನ. ಇವು ಬಡಿಯೋಕೆ ಕುಟ್ಟೆಲ್ಲ ಹೊಡೆದಾಡೋಕ್ಕೆ ಏನು ಒಂದೊಂದು ಕಿರಿಕ ಏನು ಕಾಲಕ ಬಂದರು ಅದು ಏನು ಬರೀ ಕಿರಿಕು. ಅದೇನು ಕತೆ ಏನತ್ತಾಗೆ ಬೇಡ ಬಿಡೋತ್ತಾಗೆ ಬಿಟ್ಟಾಕದ್ ನಡಿ. ಇನ್ನೇ ಮಾಡೋಕ್ಕತ್ತಗೆ. ಅಯ್ಯೋ ಬಾ ಮನೆ ತಗೆ, ನೀನು ಬೇರೆ ತಲೆ ತಿನ್ಬೇಡ ತಗೆ. ಇನ್ನೇನು ಮಾಡೋಕ್ಕದ ತಗೆ, ಏನೋ ಒಳ್ಳೇದಾಗಲಿ ಅಂತ ನಾವು ಬಟ್ಟಾಡಿವಿ. ಇನ್ನೇನು ಮಾಡಂಗಿದ್ದದು ಮಾಡೋಕ್ಕಾಯ್ತದೆ. ಇನ್ನೊಂದು ವರ್ಷ 2 ವರ್ಷ ಬಿಟ್ಕೊಂಡೆ ಏನಂತ ಏನೋ ಹಾಕ್ಸೋ ಬಂದಿಲ್ಲ. ನಾವು ಹೇಳಿದ್ರೆ ನಿಮ್ಗೆ ಅರ್ಥ ಆಯ್ಕಿಲ್ಲ. ನಿಮ್ಮ ಕೈ ನಿಮ್ಮ ಕಣ್ಣು ಚುಚ್ಕೊಂಡಾಗಲೇ ಗೊತ್ತಾಗೋದು. ನಡಿ ಆಯಿತು, ಬಂದಿರ್ತಾನೆ ಇಷ್ಟೊತ್ತಿಗೆ ಹೋಗಿ ಹೇಳೋದ. ಸರಿ ನಡೀರಿ, ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.